ಪರಪ್ಪನ ಅಗ್ರಹಾರ, ಬೆಂಗಳೂರು ಸೆಂಟ್ರಲ್ ಜೈಲ್. ಇದನ್ನ ಕೆಲವರು ಭೂಮಿಯ ಮೇಲಿರೋ ನರಕ ಎಂದು ಹೇಳ್ತಾರೆ. ಆ ನರಕದ ಒಳಗಡೆಯೂ ಜೀವನ ಇದೆ, ಆದರೆ ಆ ಜೀವನ ತುಂಬಾ ವಿಭಿನ್ನವಾಗಿರುತ್ತೆ. ಎಷ್ಟೋ ಜನಕ್ಕೆ ಬೆಂಗಳೂರು ಸೆಂಟ್ರಲ್ ಜೈಲ್ ಯಾವ ರೀತಿ ಇದೆ, ಅದರ ಒಳಗೆ ಏನೇನು ಕೆಲಸ ನಡೆಯುತ್ತೆ, ಮೊದಲ ಬಾರಿ ಅದರ ಒಳಗೆ ಹೋಗೋ ಕೈದಿಯ ಮನಸ್ಥಿತಿ ಯಾವ ರೀತಿ ಇರುತ್ತೆ, ದುಡ್ಡಿರೋ ಕೈದಿಗಳ ಜೀವನ ಹೇಗಿರುತ್ತೆ, ದುಡ್ಡಿಲ್ಲದ ಕೈದಿಗಳ ಜೀವನ ಹೇಗಿರುತ್ತೆ ಎಂಬ ಚಿಕ್ಕ ಮಾಹಿತಿಯೂ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಸೆಂಟ್ರಲ್ ಜೈಲಿನ ಬಗ್ಗೆ ತುಂಬಾ ಮುಖ್ಯವಾದ ಕೆಲ ಮಾಹಿತಿಗಳನ್ನು ತಿಳಿಯೋಣ. ನಲವತ್ತು ಎಕರೆಯಷ್ಟು ವಿಸ್ತಾರವಾಗಿರೋ ಬೆಂಗಳೂರು ಸೆಂಟ್ರಲ್ ಜೈಲ್ 5,000ಕ್ಕಿಂತ ಹೆಚ್ಚು ಕೈದಿಗಳನ್ನ ತನ್ನೊಳಗೆ ಬಂಧಿಸಿಕೊಂಡಿದೆ. ಇಲ್ಲಿ ನಟೋರಿಯಸ್ ರೌಡಿಗಳಿಂದ ಹಿಡಿದು ಏನು ತಪ್ಪು ಮಾಡದ ನಿರಪರಾಧಿಗಳು ಕೂಡ ಬಂದಿಯಾಗಿದ್ದಾರೆ. ಜೈಲಲಿತ, ಕರ್ನಾಟಕದ ಸಿಎಂ ಆಗಿದ್ದ ಯಡಿಯೂರಪ್ಪ, ದರ್ಶನ್ ನಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಈ ಜಾಗ ತುಂಬಾ ಪರಿಚಯ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಕೂಡಲೇ ಅವನನ್ನು ಈ ಸೆಂಟ್ರಲ್ ಜೈಲ್ಗೆ ಹಾಕೋದಿಲ್ಲ. ಮೊದಲು ಅವನ ತಪ್ಪನ್ನ ತನಿಖೆ ಮಾಡ್ತಾರೆ, ನಂತರ ಅದಕ್ಕೆ ಸಾಕ್ಷಿಗಳನ್ನು ಒಟ್ಟುಗೂಡಿಸ್ತಾರೆ. ಆ ಸಾಕ್ಷಿಗಳನ್ನ ಇಟ್ಟುಕೊಂಡು ಈತನೇ ತಪ್ಪಿತಸ್ಥ ಎಂದು ಸಾಬೀತು ಮಾಡ್ತಾರೆ. ಆಗ ಜಡ್ಜ್ ಅವನು ಮಾಡಿರೋ ತಪ್ಪಿನ ಮೇಲೆ ಎಷ್ಟು ಅವಧಿಯ ಶಿಕ್ಷೆ ಕೊಡಬೇಕೆಂದು ನಿರ್ಧರಿಸ್ತಾರೆ. ಸ್ನೇಹಿತರೆ, ಕೆಲವೊಮ್ಮೆ ಇಲ್ಲಿ ನಿರಪರಾಧಿಗಳಿಗೂ ಶಿಕ್ಷೆಯಾಗುತ್ತೆ. ಕೋರ್ಟ್ ಕೇಳೋದು ಮಾತುಗಳನ್ನಲ್ಲ, ಕೇವಲ ಸಾಕ್ಷಿಗಳನ್ನು. ಹಾಗಾಗಿ ದುಡ್ಡಿರೋ ವ್ಯಕ್ತಿಗಳು ಸುಳ್ಳು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡ್ತಾರೆ, ಅದೇ ಸತ್ಯ ಎನ್ನೋ ರೀತಿ ವಾದ ಮಾಡಿಸ್ತಾರೆ. ಇದರಿಂದ ನಿರಪರಾಧಿಗೂ ಶಿಕ್ಷೆಯಾಗುತ್ತೆ. ಚಿಕ್ಕ ತಪ್ಪು ಮಾಡುವವರಿಗೆ ಒಂದು ಸೆಕ್ಷನ್ ಅನ್ನು ಅಲರ್ಟ್ ಮಾಡಿದರೆ, ತುಂಬಾ ನಟೋರಿಯಸ್ ವ್ಯಕ್ತಿಗಳನ್ನು ಮತ್ತೊಂದು ಸೆಕ್ಷನ್ ನಲ್ಲಿ ಅಲರ್ಟ್ ಮಾಡ್ತಾರೆ. ಕೆಲವೊಮ್ಮೆ ಒಂದೇ ಸೆಲ್ನಲ್ಲಿ ಎಲ್ಲರನ್ನೂ ಬಂಧಿಸ್ತಾರೆ. ಸ್ನೇಹಿತರೆ, ಈ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಒಬ್ಬರಿಂದ ಹಿಡಿದು 100 ಜನರನ್ನು ಒಂದೇ ಸೆಲ್ನಲ್ಲಿ ಬಂಧಿಸ್ತಾರೆ. ತುಂಬಾ ದುಡ್ಡಿರೋ ವ್ಯಕ್ತಿ ಅಥವಾ ಆ ವ್ಯಕ್ತಿ VIP ಆಗಿದ್ದರೆ ಅವರಿಗೆ ಸಪರೇಟ್ ಆದ ಸೆಲ್ ಅಲರ್ಟ್ ಮಾಡ್ತಾರೆ. ಜೈಲಿನಲ್ಲಿ ಖೈದಿಗಳಿರಲು ಎಲ್ಲಾ ತರಹದ ಸೌಲಭ್ಯವಿರುತ್ತೆ. ಅವರಿಗೆ ಸರಿಯಾದ ಸಮಯಕ್ಕೆ ಊಟ, ಬಟ್ಟೆ ಹಾಗೂ ಮಲಗಲು ಸ್ಥಳ, ಮಾಡಲು ಕೆಲಸ ಕೂಡ ಇರುತ್ತೆ. ಆದರೂ ಅಲ್ಲಿರುವವರಿಗೆ ಜೈಲಿನಲ್ಲಿರಲು ಸ್ವಲ್ಪವೂ ಇಷ್ಟವಾಗಲ್ಲ. ಅದಕ್ಕೆ ಮುಖ್ಯ ಕಾರಣವೇ ಸ್ವತಂತ್ರ. ಜೈಲಿನಲ್ಲಿ ಎಲ್ಲ ಕೊಟ್ಟರೂ ಖೈದಿಯ ಸ್ವತಂತ್ರವನ್ನ ಕಿತ್ತುಕೊಳ್ತಾರೆ. ಜೈಲನ್ನು ಬಿಟ್ಟು ಎಲ್ಲಿಯೂ ಹೋಗಲಾರದೆ ಕೆಲವರು ಹುಚ್ಚರ ರೀತಿಯಾಗ್ತಾರೆ. ತಾವು ಮಾಡಿದ ತಪ್ಪಿಗೆ ಆ ಸಮಯದಲ್ಲಿ ಪಶ್ಚಾತ್ತಾಪ ಪಡ್ತಾರೆ. ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ತಮ್ಮ ಕೆಟ್ಟ ಗುಣಗಳನ್ನ ಆ ಸಮಯದಲ್ಲಿ ಬದಲಿಸಿಕೊಳ್ತಾರೆ. ಈ ರೀತಿಯ ಬದಲಾವಣೆ ಎಲ್ಲ ಖೈದಿಗಳಲ್ಲೂ ಆಗಲ್ಲ. ಇನ್ನು ಕೆಲ ಖೈದಿಗಳು ಯಾವ ರೀತಿ ಇರುತ್ತಾರೆ ಎಂದರೆ, ಜೈಲೆಂದರೆ ಇಷ್ಟಪಡ್ತಾರೆ. ಈ ಜೈಲಿಗೆ ಹೋಗಿ ಬಂದರೆ ಗೌರವ ಸಿಗುತ್ತೆ ಎಂಬ ಭ್ರಮೆಯಲ್ಲಿಯೇ ಬದುಕುತ್ತಿರುತ್ತಾರೆ. ಈ ಜೈಲಿಗೆ ಶಿಕ್ಷೆಯನ್ನ ಅನುಭವಿಸಲು ಬರೋ ಖೈದಿಯನ್ನ ಪೂರ್ತಿಯಾಗಿ ಬಟ್ಟೆ ತೆಗೆಸಿ ಚೆಕ್ ಮಾಡಲಾಗುತ್ತೆ. ಆ ವ್ಯಕ್ತಿಯ ಬಳಿ ಯಾವುದೇ ಎಲೆಕ್ಟ್ರಿಕ್ ವಸ್ತು, ಚಾಕು, ಚಮಚ, ನಶೆಯ ಯಾವ ವಸ್ತುಗಳು ಕೂಡ ಇಟ್ಟುಕೊಳ್ಳುವ ಹಾಗಿಲ್ಲ. ಸಾಕು ಪ್ರಾಣಿಗಳು ಕೂಡ ಈ ಜಾಗದಲ್ಲಿ ನಿಷೇಧ. ಇಲ್ಲಿ ಪೊಲೀಸರಿಂದ ಖೈದಿಗಳಿಗೆ ಅಷ್ಟು ತೊಂದರೆಯಾಗಲ್ಲ. ಇಲ್ಲಿ ತೊಂದರೆ ಕೊಡೋದು ಬೇರೆ ಖೈದಿಗಳು. ಸ್ನೇಹಿತರೆ, ಒಬ್ಬ ಖೈದಿ ಮತ್ತೊಬ್ಬ ಖೈದಿಯನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ತಾನೆ. ತನ್ನ ಕೆಲಸವನ್ನ ಅವನ ಕೈಲಿ ಮಾಡಿಸ್ತಾನೆ. ಅಂತವರಿಗೆ ಅಲ್ಲಿನ ಕೆಲ ಪೊಲೀಸರ ಸಪೋರ್ಟ್ ಕೂಡ ಇರುತ್ತೆ. ಇಲ್ಲಿ ಶಿಕ್ಷೆಯ ಜೊತೆ ಕೆಲಸ ಕೂಡ ಮಾಡಿಸಲಾಗುತ್ತೆ. ಈ ಕೆಲಸ ಮಾಡಿಸೋ ಉದ್ದೇಶ ಏಕೆಂದರೆ, ಯಾವುದೇ ಕೆಲಸದ ಅನುಭವ ಇಲ್ಲದೆ ಕೆಲವರು ರೌಡಿಗಳಾಗಿರ್ತಾರೆ. ಜೈಲಿನಲ್ಲಿ ಅಂತವರಿಗೆ ಕೆಲಸ ಹೇಳಿಕೊಟ್ಟರೆ ಜೈಲಿನಿಂದ ರಿಲೀಸ್ ಆದ ನಂತರ ಅದೇ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂಬ ಉದ್ದೇಶ. ಈ ರೀತಿಯಾಗಿಯೇ ಬದಲಾಗಿರುವವರು ಎಷ್ಟೋ ಜನ ಇದ್ದಾರೆ. ಜೈಲಿನಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಕೂಡ ಸಿಗುತ್ತೆ. ರಿಲೀಸ್ ಆದ ನಂತರ ಆ ದುಡ್ಡನ್ನು ಅವರಿಗೆ ಕೊಡಲಾಗುತ್ತೆ. ಸ್ನೇಹಿತರೆ, ದುಡ್ಡಿಲ್ಲದ ವ್ಯಕ್ತಿಗೆ ಅದೊಂದು ಜೈಲು. ಆದರೆ ದುಡ್ಡಿರೋ ಹಾಗೂ ಪವರ್ ಇರೋ ವ್ಯಕ್ತಿಗೆ ಅದು 5 ಸ್ಟಾರ್ ಹೋಟೆಲ್ ಆದರೂ ಆಗುತ್ತೆ. ಜೈಲಿನಲ್ಲೂ ಕೂಡ ಗುಂಪುಗಾರಿಕೆ ಇದೆ. ಇಲ್ಲಿಯೂ ರಾಜಕೀಯ ನಡೆಯುತ್ತೆ. ಜೈಲಿನ ಒಳಗಡೆಯೇ ಕೊಲೆಗಳು ಆಗುತ್ತೆ. ಜೈಲಿನಲ್ಲಿದ್ದುಕೊಂಡೇ ಹೊರಗೆ ಇರುವವರನ್ನ ಕೊಲ್ಲಿಸಲಾಗುತ್ತೆ. ಅಷ್ಟು ಪವರ್ ಇರೋ ಖೈದಿಗಳು ಕೂಡ ಅಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೆ ಶಾಂತಿಯ ಸಂಕೇತವಾದ ಬಿಳಿ ಬಣ್ಣದ ಬಟ್ಟೆಯನ್ನ ಕೊಡಲಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಖೈದಿ ನಂಬರ್ ಇರುತ್ತೆ.
ತಿಂಗಳಿಗೊಮ್ಮೆ ಕೈದಿಗಳು ತಮ್ಮ ಫ್ಯಾಮಿಲಿಯವರನ್ನ ಮೀಟ್ ಮಾಡಬಹುದು. ಅವರು ತರೋ ಊಟವನ್ನ ತಿನ್ನಬಹುದು. ಅದಲ್ಲದೆ ಜೈಲಿನಲ್ಲೂ ಕೂಡ ಮಾಂಸದೂಟವಿರುತ್ತೆ. ವಾರಕ್ಕೊಮ್ಮೆ ಈ ಮಾಂಸದೂಟವನ್ನ ಮಾಡಿಸಲಾಗುತ್ತೆ. ಅದನ್ನು ಮಾಡುವವರು ಕೂಡ ಕೈದಿಗಳೇ. ಜೈಲಿನಲ್ಲಿರೋ ದೊಡ್ಡ ಅಡುಗೆ ಮನೆಯಲ್ಲಿ ಕೈದಿಗಳೇ ಪ್ರತಿದಿನ ಅಡುಗೆ ಮಾಡ್ತಾರೆ. ರುಚಿಯಲ್ಲಿ ಆ ಊಟ ತಕ್ಕ ಮಟ್ಟಿಗೆ ಇರುತ್ತೆ. ಅಡುಗೆ ಮನೆಯ ಪೂರ್ತಿ ಕೆಲಸವನ್ನೆಲ್ಲ ಕೈದಿಗಳೇ ಮಾಡೋದು. ಇಡೀ ಜೈಲನ್ನು ಸ್ವಚ್ಛವಾಗಿಟ್ಟುಕೊಳ್ಳೋ ಕೆಲಸವನ್ನು ಕೂಡ ಅವರೇ ಮಾಡೋದು. ಇಲ್ಲಿ ಟಿವಿ ನೋಡೋದಕ್ಕೂ ಅವಕಾಶವಿದೆ. ಓದಲು ಆಸಕ್ತಿ ಇರುವವರಿಗೆ ಲೈಬ್ರರಿ ಇದೆ. ಅನಾರೋಗ್ಯಕ್ಕೆ ಒಳಗಾದರೆ ಅವರಿಗೆ ಚಿಕಿತ್ಸೆ ಕೂಡ ಅಲ್ಲಿಯೇ ಕೊಡಲಾಗುತ್ತೆ. ಇಷ್ಟೆಲ್ಲ ಇದ್ದರೂ ಮೊದಲ ಬಾರಿಗೆ ಅಲ್ಲಿಗೆ ಕೈದಿಯಾಗಿ ಹೋಗೋ ವ್ಯಕ್ತಿಗೆ ಎರಲು ಆಗೋದಿಲ್ಲ. ಆಗ ಅವರ ಮನಸ್ಸಿನಲ್ಲಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂಬ ಕೆಟ್ಟ ಆಲೋಚನೆ ಬರುತ್ತೆ. ಆದರೆ ಅದು ಸಾಧ್ಯವಾಗದ ಮಾತು. ಏಕೆಂದರೆ 50ಕ್ಕಿಂತ ಹೆಚ್ಚು ಕ್ಯಾಮ್ರಾಗಳು, ಹತ್ತಲಾಗದಷ್ಟು ದೊಡ್ಡ ದೊಡ್ಡ ಗೋಡೆಗಳು ಅಲ್ಲಿರುತ್ತೆ. ಇದನ್ನು ಕೂಡ ಹಾರಿ ತಪ್ಪಿಸಿಕೊಂಡ ಕೈದಿಗಳಿದ್ದಾರೆ. ಸ್ನೇಹಿತರೆ, ಈ ಜೈಲಿನ ಜೀವನದಲ್ಲಿ ಹೊಸ ಸ್ನೇಹಿತರು ಸಿಗ್ತಾರೆ. ಹಾಗೆಯೇ ಹೊಸ ಶತ್ರುಗಳು ಹುಟ್ಟಿಕೊಳ್ತಾರೆ. ಸಿಬ್ಬಂದಿಗಳು ಕೂಡ ಸ್ನೇಹಿತರಾಗಬಹುದು ಅಥವಾ ಶತ್ರುಗಳಾಗಬಹುದು. ಕೈದಿಗಳಿಗೇನೆ ಸಪೋರ್ಟ್ ಮಾಡಿ ಲಂಚ ತೆಗೆದುಕೊಂಡು ಸಸ್ಪೆಂಡ್ ಆದ ಎಷ್ಟೋ ಸಿಬ್ಬಂದಿಗಳಿದ್ದಾರೆ. ಸ್ನೇಹಿತರೆ, ಪರಪ್ಪನ ಅಗ್ರಹಾರ ಜೈಲನ್ನು ನರಕ ಎನ್ನುವುದಕ್ಕಿಂತ ಬದಲಾವಣೆಯ ಜಾಗ ಎನ್ನಬಹುದು. ಇದನ್ನ ಅರ್ಥ ಮಾಡಿಕೊಂಡು ಬದಲಾದರೆ ಅವರ ಜೀವನ ಚೆನ್ನಾಗಿರುತ್ತೆ. ಇಲ್ಲವಾದರೆ ಅವರು ಜೀವನ ಪೂರ್ತಿ ನರಕದಲ್ಲಿಯೇ ಜೀವಿಸ್ತಾರೆ. ಸ್ನೇಹಿತರೆ, ಇದಾಗಿತ್ತು ಜೈಲಿನಲ್ಲಿರೋ ಮತ್ತೊಂದು ತುಂಬಾ ವಿಭಿನ್ನವಾಗಿರೋ ಜೀವನ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.